ಆ ಕಡೆ ತಿರುಗಿಸಿದ್ನೇ ಹೊರತು ನೋಡಿ ಕಾಲಂತೂ ತಿರುಗಿಸ್ತಾನೆ ಇಲ್ಲ. ತಿರುಗೋ ಮಹೇಂದ್ರ ಈ ಕಡೆ ಬಾ. ಚೆನ್ನಾಗಿದ್ದಾನೆ ಮಹೇಂದ್ರ ಕೂಡ, ಅಂದರೆ ತುಂಬ ಅಗಲವಾಗಿರ್ತಕ್ಕಂಥದ್ದು. ಸೊ ಮೇ ಬಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪ್ರಕಾರ ಇವನ ಏಜು 42. ಆ್ಯಕ್ಚುಲಿ ಒಂದು ಟಸ್ಕ್ ನೋಡಿ, ಟಸ್ಕ್ ತುಂಬ ಚೆನ್ನಾಗಿದೆ. ಸೊ ಮಹೇಂದ್ರ ಆ ಒಂದು ಮರಕ್ಕೆ ಹೊರ್ಕೊಂಡು ಇದ್ದಾನೆ. ಬಟ್ ಸ್ಟ್ರಾಂಗ್ ಮಿಸ್ಸಿಂಗ್ ಏನು ಅಂತಂದರೆ ಅರ್ಜುನ್. ಹಾಯ್ ನಮಸ್ಕಾರ, ನಾನಂದನ್. ನೀವು ನೋಡ್ತಾ ಇದ್ದೀರಾ ನಮ್ಮದು ನಮ್ಮ ಇಷ್ಟ. ಸ್ನೇಹಿತರೆ, ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಭಾಗಿಯಾಗುತ್ತಾ ಇರೋ ನಮ್ಮ ಗಜಪಡೆಯ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೆ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಭವಿಷ್ಯದ ಅಂಬಾರಿ ಆನೆ ಅಂತಲೇ ಕನ್ಸಿಡರ್ ಆಗಿರ್ತಕ್ಕಂಥ ಮತ್ತೊಂದು ಆನೆಯ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ. ಇವನ ಬಗ್ಗೆ ಮಾತಾಡಬೇಕು ಅಂತಂದರೆ, ಭಾಗವಹಿಸಿದ ಮೊದಲ ದಸರಾದಲ್ಲಿ ಶ್ರೀರಂಗಪಟ್ಟಣ ಗ್ರಾಮೀಣ ದಸರಾದಲ್ಲಿ ಭಾಗಿಯಾಗಿ ಮರದ ಅಂಬಾರಿಯನ್ನು ಹೊತ್ತು ಯಶಸ್ವಿಯಾಗಿ ಸಾಗಿದ ಇವನ ವಿಜಯ ಯಾತ್ರೆ. ಸೊ ಅರ್ಥ ಆಗಿರಬೇಕಲ್ವಾ ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಅವನ್ಯಾರು ಅಲ್ಲ, ಮಹೇಂದ್ರ. ಸ್ನೇಹಿತರೆ, ಮಹೇಂದ್ರ ಇವನನ್ನು ಭವಿಷ್ಯದ ಅಂಬಾರಿ ಆನೆ ಅಂತಲೇ ಕನ್ಸಿಡರ್ ಮಾಡಿದ್ದಾರೆ. ಇವನ ವಯಸ್ಸು 42 ವರ್ಷ. ಇವನನ್ನು ಕ್ಯಾಪ್ಟನ್ ಅಭಿಮನ್ಯುವಿನ ನೇತೃತ್ವದಲ್ಲಿ ರಾಮನಗರ ಸಮೀಪ ಕ್ಯಾಪ್ಚರ್ ಮಾಡ್ತಾರೆ. ಇವನ ಎತ್ತರ 2.75 ಮೀಟರ್, ಹಾಗೆ ಇವನ ಉದ್ದ 3.25 ಮೀಟರ್. ಇವನ ತೂಕ 5235 kg ಇದ್ದಾನೆ. ಹಾಗೆ ಈ ಒಂದು ಮಹೇಂದ್ರನ ಮಾವುತ ಬಂದು ರಾಜಣ್ಣ ಅವರು, ಹಾಗೆ ಕಾವಾಡಿಗ ಬಂದು ಮಲ್ಲಿಕಾರ್ಜುನ ಅವರು. ಸ್ನೇಹಿತರೆ, ಈ ಮಹೇಂದ್ರನ ಬಗ್ಗೆ ನಾವು ಎಷ್ಟು ಮಾತಾಡಿದ್ರೂ ಕೂಡ ಸಾಲೋದಿಲ್ಲ. ಯಾಕೆ ಅಂತಂದರೆ, ನಾನು ಮುಂಚೆನೇ ಹೇಳ್ದಾಗೆ ಭಾಗವಹಿಸಿದ ಮೊದಲ ದಸರಾದಲ್ಲೇ ಇವನು ಶ್ರೀರಂಗಪಟ್ಟಣ ದಸರಾಗೆ ಹೋಗ್ತಾನೆ. ಅಲ್ಲಿ ಮರದ ಅಂಬಾರಿಯನ್ನು ಹೊತ್ತು ಸೈ ಅನ್ಸ್ಕೊಳ್ತಾನೆ. ಇವನು ಹುಲಿ ಕ್ಯಾಪ್ಚರಿಂಗ್ ಆಗಿರ್ಬೋದು, ಆನೆ ಕ್ಯಾಪ್ಚರಿಂಗ್ ಆಗಿರ್ಬೋದು, ಯಾವುದೇ ರೀತಿಯ ಕಾರ್ಯಾಚರಣೆಗೆ ಎತ್ತಿದ ಕೈ. ಆ್ಯಂಡ್ ಆ್ಯಕ್ಚುಲಿ ಇವನ್ನ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ತುಂಬ ಹಣೆಯ ಭಾಗ ಅಂತೂ ತುಂಬ ವಿಶಾಲವಾಗಿದೆ, ತುಂಬ ಲಕ್ಷಣವಾಗಿರ್ತಕ್ಕಂಥ ಆನೆ ಇವನು. ಆ್ಯಂಡ್ ಬೆನ್ನಿನ ಒಂದು ಮೇಲ್ಭಾಗ ತುಂಬ ಹೆವಿ ಫ್ಲ್ಯಾಟ್ ಇದೆ. ಮೇಯ್ನಾಗಿ ಇವನಲ್ಲಿ ಇಂಪ್ರೆಸಿವ್ ಆಗತಕ್ಕಂಥ ಕ್ಯಾರೆಕ್ಟರ್ ಏನಪ್ಪ ಅಂತಂದರೆ ಇವನ ಬಿಹೇವಿಯರ್ ಆ್ಯಂಡ್ ದ ಲೆಗ್ ಮೂಮೆಂಟ್. ಎಸ್ಪೆಷಲಿ ನಾನು ಲೆಗ್ ಮೂಮೆಂಟ್ ಬಗ್ಗೆ ನಾನು ಮಾತಾಡ್ತೀನಿ. ನಾನು ಫಸ್ಟ್ ಟೈಮ್ ಮಹೇಂದ್ರನ ನೋಡಿದ್ದು ಮತ್ತಿಗೋಡು ಆನೆ ಶಿಬಿರದಲ್ಲಿ. ಇವನ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಅರೌಂಡು ಒಂದೇ ಪ್ಲೇಸಲ್ಲಿ ನಿಂತ್ಕೊಂಡು ಹತ್ತತ್ರ ಒಂದು 20 ನಿಮಿಷ ಮಹೇಂದ್ರನ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಮಾಡ್ತಿರ್ಬೇಕಾದ್ರೆ ಅವನ ಲೆಗ್ ಮೂಮೆಂಟ್ ಏನಿದೆಯಲ್ಲ, ಕಂಪ್ಲೀಟ್ ಸ್ಟೇಬಲ್. ಹೆಜ್ಜೆ ಇಟ್ಟಿದ್ದಾನೆ ಅಂತಂದರೆ ಅದು ಹಾಗೇ ಇದೆ, ಕದಲಿಲ್ಲ. ನನಗೆ ಫೀಲ್ ಆಗಿದ್ದೇನಪ್ಪ ಅಂತಂದರೆ, ಯಾವುದಾದ್ರೂ ಒಂದು ವಸ್ತು ನಾವೊಂದು ಪ್ಲೇಸಲ್ಲಿಟ್ಟರೆ ಯಾವ ಥರ ಮೂಮೆಂಟ್ ಸಿಗೋದಿಲ್ವೋ ಅದೇ ಥರ ಮಹೇಂದ್ರ ಒಂದೇ ಖಡಕ್ಕಾಗಿ ನಿಂತಿದ್ದಾರೆ. ನನಗೆ ಆಗಲೇ ಅನ್ನಿಸ್ತು ಮೇ ಬಿ ಆ್ಯಸ್ ಅ ಸಮ್ ಸ್ಪೆಷಲ್ ಕ್ವಾಲಿಟೀಸ್ ಅಂತ. ಅಷ್ಟು ಬೆಟರ್ ಆಗಿರ್ತಕ್ಕಂಥ ಕ್ವಾಲಿಟೀಸ್ ಆ್ಯಂಡ್ ಬಿಹೇವಿಯರ್ ಅಷ್ಟೇ. ಆ್ಯಂಡ್ ಆ್ಯಕ್ಚುಲಿ ಅಂದರೆ ಮಾವುತ ಆಗಿರ್ಬೋದು, ಕಬಡ್ಡಿಗ ಆಗಿರ್ಬೋದು, ಅವ್ರು ಕೊಡ್ತಕ್ಕಂಥ ಎಲ್ಲ ಕಾಮೆಂಟ್ಸ್ಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾನೆ. ಆ್ಯಂಡ್ ಆ್ಯಕ್ಚುಲಿ ಏನಪ್ಪ ಅಂತಂದರೆ, ಈ ಹುಲಿ ಕಾರ್ಯಾಚರಣೆ ಅಂತಲ್ಲ ಆಲ್ಮೋಸ್ಟ್ ತುಂಬ ಇದ್ದಾನೆ. ಇವನು ಪ್ರೆಸೆಂಟಿಗೆ ಏನಪ್ಪ ಅಂತಂದರೆ ಬಳ್ಳೆ ಆನೆ ಶಿಬಿರದಲ್ಲಿ ಇರೋದ್ರಿಂದ ಇವನನ್ನು ನೋಡೋದಕ್ಕೆ ನಾವು ಈ ಥರ ದಸರಾಗಳಿಗೆ ಅಥವಾ ಕಾರ್ಯಾಚರಣೆ ಆದಾಗ ಮಾತ್ರ ನಾವು ವೆಯ್ಟ್ ಮಾಡಲೇಬೇಕಾಗ್ತದೆ. ಇನ್ನು ಅದು ಬಿಟ್ಟು ನಾವು ನೋಡೋದಾದರೆ ಒಳ್ಳೆ ಫ್ಯೂಚರ್ ಇರ್ತಕ್ಕಂಥ ಆನೆ. ಇವನ ಮೇಲೆ ನಾವು ಸಂಪೂರ್ಣವಾಗಿ ಭರವಸೆಯನ್ನು ಕೂಡ ನಾವು ಇಡ್ಬೋದು. ಒಂದು ಕ್ಯಾಪ್ಚರಿಂಗ್ ಆಗಿರ್ಬೋದು ಅಥವಾ ದಸರಾಗಳಿಗಾಗಿರ್ಬೋದು ಒಂದು ಹೇಳಿ ಮಾಡಿಸಿರುವಂತಹ ಆನೆ ಯಾರಪ್ಪ ಅಂತಂದರೆ ನಮ್ಮ ಮಹೇಂದ್ರ. ಇನ್ನು ಅದೇ ರೀತಿಯಾಗಿ ಮಹೇಂದ್ರ ಕಳೆದ 3 ವರ್ಷಗಳಿಂದ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಭಾಗಿಯಾಗ್ತಾ ಇದ್ದಾನೆ. ಆ್ಯಂಡ್ ಭಾಗಿಯಾಗಿದ್ದ ಕೆಲವೇ ದಸರಾಗಳಲ್ಲಿ ಆದರೂ ಕೂಡ ಇವನ ಒಂದು ಬಿಹೇವಿಯರ್ ಆಗಿರ್ಬೋದು, ಇವನ ಪರ್ಫಾರ್ಮೆನ್ಸ್ ಆಗಿರ್ಬೋದು ಅನ್ಮ್ಯಾಚೇಬಲ್, ತುಂಬ ಚೆನ್ನಾಗಿರ್ತಕ್ಕಂಥ. ಆ್ಯಂಡ್ ಇನ್ನು ಅದೇ ರೀತಿಯಾಗಿ ಹೇಳಬೇಕು ಅಂತಂದರೆ ತುಂಬ ಜನ ಇವನನ್ನು ಯಾವ ಥರ ಪೋರ್ಟ್ರೇಟ್ ಮಾಡಿದಾರಪ್ಪ ಅಂತಂದರೆ ಭವಿಷ್ಯದ ಅಂಬಾರಿ ಆನೆ ಅಂತಲೇ ಇವನನ್ನು ಪೋರ್ಟ್ರೇಟ್ ಮಾಡಿದ್ದಾರೆ. ನಾನು ಹೇಳೋದಿಷ್ಟೇ,
ನಮಗೆ ಎಲ್ಲ ಆನೆಗಳು ಕೂಡ ಒಂದೇ. ಸೊ ಒಂದೊಂದು ಆನೆಯ ಕ್ವಾಲಿಟೀಸು ಒಂದೊಂದು ಥರ ಇರ್ತಾನೆ ಆಯಿತಾ. ಅದು ಮಹೇಂದ್ರ ಆಗಿರ್ಬೋದು, ಧನಂಜಯ ಆಗಿರ್ಬೋದು, ಪ್ರಶಾಂತ ಆಗಿರ್ಬೋದು, ಏಕಲವ್ಯ ಆಗಿರ್ಬೋದು, ಈ ಎಲ್ಲ ಆನೆಗಳು ಕೂಡ ನಮ್ಮ ಆನೆಗಳೇ. ಸೊ ನಾವು ಮಹೇಂದ್ರ, ಧನಂಜಯ, ಏಕಲವ್ಯ, ಪ್ರಶಾಂತ ಅಂತ ಕಿತ್ತಾಡೋದು ಬೇಡ. ಎಲ್ಲ ಆನೆಗಳು ಕೂಡ ನಮ್ಮ ಆನೆಗಳು. ನಮ್ಮ ಆನೆಗಳು ಚೆನ್ನಾಗಿರಲಿ. ಹಾಗೆ ಆ ದೇವರು ನಮ್ಮೆಲ್ಲ ಆನೆಗಳಿಗೆ ಒಳ್ಳೆಯ ಆರೋಗ್ಯ, ಆಯಸ್ಸು, ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.